ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಜೀವನ ಬದಲಿಸುವ ಪ್ರೇರಣಾತ್ಮಕ ಮಾತುಗಳನ್ನು ನೋಡೋಣ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹಂತ ಬರುತ್ತದೆ. ನನ್ನಿಂದ ಏನೂ ಆಗಲ್ಲ, ನಾನು ಸೋತು ಹೋಗಿದ್ದೇನೆ, ಇನ್ನು ಪ್ರಯತ್ನ ಮಾಡೋದು ಬೇಡ ಅನ್ನೋ ಭಾವನೆಗಳು ಮನಸ್ಸನ್ನು ಕಾಡುತ್ತವೆ. ಆದರೆ ನೆನಪಿಡಿ, ಸೋಲು ಅಂತ ಇಲ್ಲ, ಕಲಿಕೆ ಮಾತ್ರ ಇದೆ. ನೀವು ಇಂದು ಇರುವ ಸ್ಥಿತಿ ನಿಮ್ಮ ಅಂತಿಮ ಗುರಿ ಅಲ್ಲ, ಇದು ಕೇವಲ ಒಂದು ಹಂತ ಹಾಗೂ ಒಂದು ಪಾಠ. ಇತಿಹಾಸ ನೋಡಿದರೆ ಜಗತ್ತನ್ನು ಬದಲಿಸಿದವರು ಯಾರೂ ಸಹ ಸೌಲಭ್ಯಗಳಲ್ಲಿ ಬೆಳೆದವರೂ ಅಲ್ಲ. ಅವರು ನೋವಿನಿಂದ, ಅವಮಾನದಿಂದ, ನಿರಾಕರಣೆಯಿಂದ ಬಲಿಷ್ಠರಾದವರು. ಅವರ ಜೀವನದಲ್ಲಿ ಕೂಡ ಕತ್ತಲೆ ಇತ್ತು, ಆದರೆ ಅವರು ಬೆಳಕಿಗಾಗಿ ಕಾಯಲಿಲ್ಲ. ಅವರೆಲ್ಲ ತಾವೇ ಬೆಳಕಾದರು. ಜನರು ನಿನ್ನನ್ನು ನಂಬದಿರಬಹುದು, ನಿನ್ನ ಕನಸುಗಳನ್ನು ಹಾಸ್ಯಾಸ್ಪದವೆಂದು ಕಾಣಬಹುದು, ಆದರೆ ಅದರಿಂದ ನಿಲ್ಲಬೇಡ, ಏಕೆಂದರೆ ನಿನ್ನ ಕನಸಿಗೆ ಬೆಲೆ ಕೊಡಬೇಕಾದವನು ನೀನೇ. ಇಂದು ನೀನು ಸಣ್ಣವನಾಗಿರಬಹುದು, ಹಣ ಇಲ್ಲದಿರಬಹುದು, ಸಹಾಯ ಮಾಡುವವರು ಇರಲಿಲ್ಲವಾದರೂ ಇರಬಹುದು, ಆದರೆ ಒಂದು ವಿಷಯ ಖಚಿತ, ನಿನ್ನ ಬಳಿ ಪರಿಶ್ರಮ ಇದೆ. ಪ್ರತಿದಿನ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು. ಒಂದು ದಿನದ ಬದಲಾವಣೆ ಗೋಚರವಾಗದಿರಬಹುದು, ಆದರೆ ಒಂದು ವರ್ಷದ ಶ್ರಮ ನಿನ್ನ ಜೀವನವನ್ನೇ ಬದಲಿಸಿಬಿಡುತ್ತದೆ. ನೆನಪಿಡಿ, ಯಾರೂ ಹುಟ್ಟಿನಿಂದ ಗೆದ್ದವರಲ್ಲ. ಗೆಲುವು ಅನ್ನೋದು ಅಭ್ಯಾಸ. ಸೋಲಿನಿಂದ ಪಾರಾದವನಿಗೆ ಜಯ ಸಿಗುತ್ತದೆ. ನೀನು ಬಿದ್ದಾಗ ಜನ ನಗಬಹುದು, ಆದರೆ ನೀನು ಎದ್ದು ನಿಂತಾಗ ಅದೇ ಜನ ತಲೆಬಾಗುತ್ತಾರೆ. ಆ ದಿನಕ್ಕಾಗಿ ಇಂದು ಮೌನವಾಗಿ ಶ್ರಮಿಸು. ನಿನ್ನ ಸಮಯ ಬರ್ತದೆ, ಆದರೆ ಸಮಯಕ್ಕೆ ಕಾಯಬೇಡ, ಸಮಯವನ್ನು ಸೃಷ್ಟಿಸು. ಇಂದು ನೋವು ಇದೆ ಅಂದರೆ ನಾಳೆ ಅದೇ ನಿನ್ನ ಶಕ್ತಿ ಆಗುತ್ತೆ. ಇಂದು ಕಣ್ಣೀರು ಇದೆ ಅಂದರೆ ನಾಳೆ ಅದೇ ನಿನ್ನ ಹೆಮ್ಮೆಯ ಕತೆ ಆಗುತ್ತೆ. ನಿನ್ನ ಮೇಲೆ ನಂಬಿಕೆ ಇಟ್ಟುಕೋ, ನಿನ್ನ ಪ್ರಯಾಣವನ್ನು ಪ್ರೀತಿಸು, ಆದರೆ ನೀನು ನಿಂತ ನೀರಾಗಬೇಡ, ಏಕೆಂದರೆ ನೀನು ನಿಲ್ಲಲು ಹುಟ್ಟಿಲ್ಲ, ಗೆಲ್ಲಲು ಹುಟ್ಟಿದ್ದೀಯ. ಥ್ಯಾಂಕ್ ಯು.